ನಮಸ್ಕಾರ ಸ್ನೇಹಿತರೆ, ನೀವು ಯೂತ್ ಆಗಿದ್ರೆ 18ರಿಂದ 20 ವರ್ಷ, 30ರಿಂದ 35 ವರ್ಷ ಏಜ್ ಗ್ರೂಪ್ನಲ್ಲಿದ್ದರೆ, ನೀವು ಹಳ್ಳಿಲಿದ್ರು ಸರಿ, ಸಿಟಿಲಿದ್ರು ಸರಿ, ಒಂದು ವಿಚಾರ ಗಮನಿಸಿರ್ತೀರಾ. ಪ್ರತಿ ಮನೆಯಲ್ಲಿದ್ದು ಕಾಮನ್ ಇದು. ನಿಮ್ಮ ಮನೆಯಲ್ಲಿ ಮೇನ್ ಬ್ಯೂರೋನಲ್ಲಿ ಅಥವಾ ವಾರ್ಡ್ರೋಬ್ನಲ್ಲಿ ಒಂದು ಫೈಲ್ ಇರುತ್ತೆ, ಹಳೆ ಫೈಲ್. ಅದನ್ನು ನೀಟಾಗಿ ಸುತ್ತಿ ಕಟ್ಟಿಟ್ಟಿರ್ತಾರೆ. ಆ ಫೈಲ್ನಲ್ಲಿ ನಿಮ್ಮ ತಂದೆ ತಾಯಿ ಇಡೀ ಕುಟುಂಬದ ಕನಸುಗಳನ್ನು ಕೂಡಿಟ್ಟಿರ್ತಾರೆ. ಮಕ್ಕಳ ಎಜುಕೇಷನ್, ಮದುವೆ, ಅವರ ಡೈಲಿ ಲೈಫ್ ಹಾಗೂ ವಯಸ್ಸಾದ್ಮೇಲೆ ಮೆಡಿಸಿನ್ ಖರ್ಚು, ಅವ್ರ ಜೀವನದ ನಂತರ ನಿಮಗೇನಾದರೂ ಕೂಡ ಮಾಡಬೇಕು ಅನ್ನೋ ಲೆಕ್ಕಾಚಾರ ಎಲ್ಲವನ್ನು ಆ ಫೈಲಲ್ಲಿ ಹಾಕಿಟ್ಟಿರ್ತಾರೆ. ಅದೆಲ್ಲ ಕವರ್ ಮಾಡುತ್ತೆ ಅನ್ನೋದು ಅವರ ಲೆಕ್ಕಾಚಾರ. ಹಿರಿಯರ್ದು, ಪೇರೆಂಟ್ಸ್ದು ದೃಢವಾದ ನಂಬಿಕೆ, ಒಂದು ರೀತಿ ಕುರುಡು ನಂಬಿಕೆ. ಆ ಫೈಲ್ಸ್ ಏನು ಗೊತ್ತಾ? ಇನ್ಶೂರೆನ್ಸ್ ಪೇಪರ್ಸ್. ನಿಮ್ಮ ತಂದೆ ತಾಯಿ ಆ ಪೇಪರ್ಸನ್ನು ಸೇಫ್ಟಿಗೋಸ್ಕರ, ರಕ್ಷಣೆಗೋಸ್ಕರ ಮಾಡಿಸಿರ್ತಾರೆ. ಆದರೆ ಅದೇ ಪೇಪರ್ಸ್ ಅವರ ಹಣವನ್ನು ತಿಂದು ಹಾಕಿಬಿಡ್ಬೋದು. ಅದನ್ನು ಅವರು ಇನ್ವೆಸ್ಟ್ಮೆಂಟ್ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅದೇ ಅವರ ಹಾಗೂ ನಿಮ್ಮ ಬಡತನಕ್ಕೆ ಮುಖ್ಯ ಕಾರಣ ಆಗಿರ್ಬೋದು. ನಾವು ಭಾರತೀಯರು ಎಮೋಷ್ನಲ್ ಜನ. ನಾವು ಹಳೆಯ ಬಟ್ಟೆ, ಸೌದು ಹೋಗಿರೋ ಚಪ್ಪಲಿ ಬಳಸಿದ್ರೂ ಪರವಾಗಿಲ್ಲ, ಆದರೆ ನಮ್ಮ ಮಕ್ಕಳು ಚೆನ್ನಾಗಿರಬೇಕು. ನಮಗೇನಾದರೂ ಆದರೆ ಕುಟುಂಬದ ಗತಿ ಏನು ಅನ್ನೋ ಭಯ ನಮ್ಮನ್ನು ಯಾವಾಗಲೂ ಕಾಡ್ತಾ ಇರುತ್ತೆ. ಆ ಭಯವೇ ಬಂಡವಾಳ ಮಾಡಿಕೊಳ್ಳೋ ಕೆಲ ಸಂಬಂಧಿಕರು, ಕೆಲವೊಮ್ಮೆ ಫ್ರೆಂಡ್ಸ್, ಆ ಕಾಲದ ಬ್ಯಾಂಕ್ ಮ್ಯಾನೇಜರ್, ಇನ್ಶೂರೆನ್ಸ್ ಗೈಡೆನ್ಸ್ ಕೊಡೋ ರೂಪದಲ್ಲಿ ಬಂದು ನಮ್ಮ ಹತ್ರ ಬರ್ತಾರೆ. ಒಂದಿಷ್ಟು ಫಿನಾನ್ಷಿಯಲ್ ಪಾಠ ಮಾಡ್ತಾರೆ. ಆಮೇಲೆ ಒಂದಷ್ಟು ಪೇಪರ್ಸ್ ಕೊಟ್ಟು ಇದು ನಿಮ್ಮನ್ನು ಕಾಪಾಡುತ್ತೆ, 30 ವರ್ಷ ಆದಮೇಲೆ ಅಷ್ಟು ಹಣ ಸಿಗುತ್ತೆ, ಇಷ್ಟು ಹಣ ಸಿಗುತ್ತೆ, ಡಬಲ್ ತ್ರಿಬಲ್ ಅಂತೆಲ್ಲ ಹೇಳಿ ಪೇಪರ್ಸ್ ನಿಮ್ಮ ಕೈ ಕೊಡ್ತಾರೆ ದುಡ್ಡು ಇಸ್ಕೊಂಡು. ಅದೇ ಕಾಗದ ನಿಮ್ಮ ಜೀವನದ ಅತ್ಯಂತ ದುಬಾರಿ ತಪ್ಪಾಗಿ, ನಿಮ್ಮ ಲೈಫ್ನ ಬಿಗ್ಗೆಸ್ಟ್ ಮಿಸ್ಟೇಕ್ ಆಗಿ ಪರಿಣಮಿಸ್ಬೋದು. ಇವತ್ತಿನ ವಿಡಿಯೋದಲ್ಲಿ ಆ ಪೇಪರ್ಗಳ ಬಂಡವಾಳವನ್ನು ಬಯಲು ಮಾಡೋಣ. ಇನ್ಶೂರೆನ್ಸ್ ಪೇಪರ್ಗಳ ಪೋಸ್ಟ್ ಮಾರ್ಟಮ್ ಮಾಡ್ತಾ ಹೋಗೋಣ. ಬ್ಯಾಂಕ್ನವರು ತಮ್ಮ ಟಾರ್ಗೆಟ್ ಕಂಪ್ಲೀಟ್ ಮಾಡೋದಕ್ಕೆ ಕಮಿಷನ್ಗೋಸ್ಕರ ಹೇಗೆ ಸುಳ್ಳು ಹೇಳ್ಬೋದು, ಹಾಗೆ ನಿಮ್ಮ ತಂದೆ ತಾಯಿ ಯಾವುದನ್ನ ಉಳಿತಾಯ, ಸೇವಿಂಗ್ಸ್ ಅಂತ ತಪ್ಪಾಗಿ ಭಾವಿಸಿದ್ರು ಅದೇ ಅವರ ಮತ್ತು ನಿಮ್ಮ ಜೇಬನ್ನ ಯಾವ ರೀತಿ ಸುಡ್ತಾ ಇರುತ್ತೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೇವೆ. ಕಡೆ ತನಕ ಮಿಸ್ ಮಾಡ್ತೆ ನೋಡಿ ಸ್ನೇಹಿತರೆ. ಇನ್ಶೂರೆನ್ಸ್ ಅಸಲಿ ಸತ್ಯ, ಒಂದೇ ಮೆಡಿಕಲ್ ಬಿಲ್ನಲ್ಲಿ ಬಡತನ. ಸ್ನೇಹಿತರೆ, ಮೊದಲೊಂದು ಕಹಿ ಸತ್ಯ. ಭಾರತದಲ್ಲಿ ಹೆಚ್ಚಿನ ಜನ ಬಡವರಾಗೋದು ಜೀವನ ಇಡೀ ಕಷ್ಟಪಟ್ಟು ದುಡಿಲಿಲ್ಲ ಅಂತಲ್ಲ, ಹಣ ಸಂಪಾದನೆ ಮಾಡಲಿಲ್ಲ ಅಂತಲ್ಲ, ಆದರೆ ಒಂದು ಕಾಯಿಲೆ, ಒಂದೇ ಒಂದು ಹಾಸ್ಪಿಟಲ್ ಅಡ್ಮಿಷನ್ ಅವರು ಕೂಡಿಟ್ಟಿರೋ ಹಣವನ್ನು, ಲೈಫ್ ಟೈಮ್ ಸೇವಿಂಗ್ಸನ್ನು ಒಂದೇ ಕ್ಷಣದಲ್ಲಿ ಖಾಲಿ ಮಾಡಿಟ್ಟಿರುತ್ತೆ. ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 7 ಕೋಟಿ ಜನ ಬಡತನ ರೇಖೆಯಿಂದ ಕೆಳಗೆ ಜಾರ್ತಾರೆ. ಅದಕ್ಕೆ ಮುಖ್ಯ ಕಾರಣ ಅವರ ಮನೆಯಲ್ಲಿ ಯಾವುದಾದ್ರೂ ರೀತಿಯ ಮೆಡಿಕಲ್ ಎಮರ್ಜೆನ್ಸಿ ಬಂದಿರೋದು. ಹಾರ್ಟ್ ಅಟ್ಯಾಕ್ ಕ್ಯಾಪಿಟಲ್ ನಮ್ಮ ಕಂಟ್ರಿ. ಬಂದರೆ 8ರಿಂದ 10 ಲಕ್ಷ ರೂಪಾಯಿ ಕಿತ್ಕೊಂಡು ಹೋಗುತ್ತೆ. ಆಕ್ಸಿಡೆಂಟ್ ಕ್ಯಾಪಿಟಲ್ ನಮ್ಮ ರಾಷ್ಟ್ರ. ಸಿಕ್ಕಾಪಟ್ಟೆ ಅಪಘಾತಗಳು. ಅಪಘಾತ ಆದರೆ 10-15 ಲಕ್ಷ ರೂಪಾಯಿ ಗಾನ್. ಗ್ರಾಚಾರ ಕೆಟ್ಟು ಕ್ಯಾನ್ಸರ್ ಬಂತು ಅಂದರೆ 20-25 ಲಕ್ಷ ರೂಪಾಯಿ ಗಾನ್. ಜೀವಕ್ಕೂ ಗ್ಯಾರಂಟಿ ಇಲ್ಲ. ಹಾಗೆ ನೀವು 20 ವರ್ಷ ಹಣ ಉಳಿಸಿದ್ರೂ ಕೂಡ 20 ದಿನಕ್ಕೂ ಸಾಕಾಗಲ್ಲ ಹಾಸ್ಪಿಟಲ್ಗೆ. ಅದಾದಮೇಲೆ ಜಮೀನು ಮಾರೋದು, ಒಡವೆ ಮಾರೋದು, ಆಮೇಲೆ ಅಲ್ಲಿ ಇಲ್ಲಿ ಸಾಲ ಮಾಡೋದು, ಮಕ್ಕಳ ಓದನ್ನೇ ನಿಲ್ಲಿಸಿರೋ ಪರಿಸ್ಥಿತಿ ಕೂಡ ತುಂಬ ಜನಕ್ಕೆ ಬಂದಿದೆ. ಜೊತೆಗೆ ಎಷ್ಟೋ ಜನ ಪ್ರೈವೇಟ್ನಲ್ಲಿ ಟ್ರೀಟ್ಮೆಂಟೇ ತಗೊಳ್ಳಿಕ್ಕಾಗದೆ, ದುಡ್ಡಿಲ್ಲದೆ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಎಷ್ಟಾಗುತ್ತಷ್ಟು ಟ್ರೀಟ್ಮೆಂಟ್ ತೊಗೊಂಡು ಆಮೇಲೆ ಅಲ್ಲೇ ಪ್ರಾಣ ಕಳ್ಕೊಂಡಿರೋ ಘಟನೆಗಳು ಕೂಡ ಆಗಿವೆ. ಇದೆಲ್ಲ ಯಾಕಾಗುತ್ತೆ? ಯಾಕಂದರೆ ಅವರ ಹತ್ರ ಇದ್ದ ಹಳೆಯ ಕಾಲದ ರಬ್ಬರ್ ಬ್ಯಾಂಡ್ ಪಾಲಿಸಿಗಳು ಇವತ್ತು ಯಾವುದಕ್ಕೂ ಕೆಲಸಕ್ಕೆ ಬಂದಿರಲಿಲ್ಲ. ಸರಿಯಾದ ಇನ್ಶೂರೆನ್ಸ್ ಕವರೇಜ್ ಅವರು ಮಾಡಿಸ್ಕೊಂಡಿಲ್ಲ. ಸರಿಯಾದ ಇನ್ಶೂರೆನ್ಸ್ ಕವರೇಜ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡೇ ಇಲ್ಲ. ಮಿಸ್ಟೇಕ್ ಆಗಿದ್ದಲ್ಲಿ ಚಿಕ್ಕಂದಿನಿಂದಲೂ ಕೂಡ ನಿಮ್ಮ ಮನೆಗಳಲ್ಲಿ ಮಾತನ್ನು ಕೇಳಿರ್ತೀರ. ಮಗನೇ, ಬಂದಿರೋ ದುಡ್ಡನ್ನು ಉಳಿಸು, ಮಗಳೇ ದುಡ್ಡು ಸೇವ್ ಮಾಡು, ನಿನ್ನ ಮದುವೆಗೆ ಖರ್ಚು ಮಾಡು ಅಂತೆಲ್ಲ ಬುದ್ಧಿ ಹೇಳಿರ್ತಾರೆ. ಸರಿ, ಸೇವಿಂಗ್ಸ್ ಮಾಡ್ಸೋಣ, ಪ್ರೊಟೆಕ್ಷನ್ಗೆ ಇನ್ಶೂರೆನ್ಸು ಮಾಡ್ಸೋಣ ಅಂತ ಹೋದಾಗ, ಏನೂ ಐಡಿಯಾ ಇಲ್ಲ ಅಂತ ಕೇಳೋಕೆ ಹೋದಾಗ ಯಾವ ವಿಚಾರ ಜಾಸ್ತಿ ನಿಮ್ಮ ಮುಂದೆ ಇಡಲಾಗುತ್ತೆ? ಮನಿ ಬ್ಯಾಕ್ ಪಾಲಿಸಿ, ಎಂಡೋಮೆಂಟ್ ಪಾಲಿಸಿಗಳನ್ನು ನಿಮ್ಮ ಮುಂದೆ ಇಡಲಾಗುತ್ತೆ. ಹೆಚ್ಚಿನ ಜನ LIC ಅಂತ ಮಾಡಿಸಿಟ್ಕೊಂಡಿದ್ದಾರೆ. ಅದರಲ್ಲಿ ಯಾವ ಥರದ್ದು? ಎಲ್ಲ ಎಂಡೋಮೆಂಟು, ಮನಿ ಬ್ಯಾಕ್ ಆ ಥರದ್ದು. ಅಂದರೆ 20 ವರ್ಷ 30 ವರ್ಷ ಆದಮೇಲೆ ದುಡ್ಡು ಬಡ್ಡಿ ಸಮೇತ ವಾಪಸ್ ಬರಬೇಕು. ಸರ್, ಇದರಲ್ಲಿ ಎಷ್ಟು ಹಣ ಸಿಗುತ್ತೆ, ಬಡ್ಡಿ ಎಷ್ಟು ಬರುತ್ತೆ? ಇಂಥ ಪ್ರಶ್ನೆಗಳನ್ನು ಕೇಳ್ಕೊಂಡೆ ಅಷ್ಟು ಸಿಗುತ್ತಾ ಅಂತ ಹೇಳಿ ತುಂಬ ಜನ ಬಲೆಗೆ ಬಿದ್ದಿರೋದು. ಅವರು ಕೂಡ ನಿಮಗೆ ಹೇಳ್ತಾರೆ, ಟರ್ಮ್ ಇನ್ಶೂರೆನ್ಸ್ ಎಲ್ಲ ವೇಸ್ಟು, ಅದರಲ್ಲಿ ಸತ್ತರೆ ಮಾತ್ರ ಹಣ ಸಿಗೋದು. ನೀವೊಂದು ಕೆಲಸ ಮಾಡಿ, ಈ ಪ್ಲಾನ್ ತಗೊಳ್ಳಿ, ಇದರಲ್ಲಿ ನೀವು ಬದುಕಿದ್ದಾಗಲೇ ಬಡ್ಡಿ ಸಮೇತ ದುಡ್ಡು ವಾಪಸ್ ಬರುತ್ತೆ, ಇನ್ಶೂರೆನ್ಸ್ ಕವರೇಜು ಸಿಗುತ್ತೆ, ಭರ್ಜರಿ ಲಾಭನೂ ಆಗುತ್ತೆ ಅಂತ ಹೇಳ್ತಾರೆ. ನೀವು ತಗೋತೀರಿ. ಹಾಗಂತ ನಾವು ಯಾವ ಪ್ರಾಡಕ್ಟು ಕೆಟ್ಟದು ಅಂತ ಹೇಳ್ತಿಲ್ಲ. ಎಲ್ಲದರ ಪರ್ಪಸ್ ಬೇರೆ ಬೇರೆ. ಪರ್ಪಸ್ ಕರೆಕ್ಟಾಗಿ ಹೇಳಬೇಕು, ಮಿಸ್ ಸೆಲ್ಲಿಂಗ್ ಮಾಡಬಾರ್ದು ಅಂತ ನಾವು ಹೇಳ್ತಿರೋದು. ಇಡೀ ಪ್ರಾಸೆಸ್ನಲ್ಲಿ ಒಬ್ಬ ವಿಲನ್ ಇದ್ದಾನೆ ಸ್ನೇಹಿತರೆ. ಅದು ದುರಾಸೆ ಮತ್ತು ಇನ್ಫ್ಲೇಷನ್ ಅನ್ನೋ ವಿಲನ್. ಹಣದ ಬರ ನೋಡಿ. ಒಂದು ಎಕ್ಸಾಂಪಲ್ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. 2000ನೇ ಇಸವಿಯಲ್ಲಿ 100 ರೂಪಾಯಿಗೆ 3 ಲೀಟರ್ ಜಾಸ್ತಿ ಪೆಟ್ರೋಲ್ ಬರ್ತಾ ಇತ್ತು. ಇವತ್ತು ಅದೇ 100 ರೂಪಾಯಿಗೆ 1 ಲೀಟರ್ ಪೆಟ್ರೋಲ್ ಕೂಡ ಬರಲ್ಲ. ನೋಟು ಅದೇ, ಬಣ್ಣನೂ ಹೆಚ್ಚು ಕಮ್ಮಿ ಅದೇ.
ಆದ್ರೆ ಅದರ ಶಕ್ತಿ ಕುಸಿದು ಹೋಗಿದೆ. ಇದೇ ಆಟ ನಿಮ್ಮ ಎಂಡೋಮೆಂಟ್ ಪಾಲಿಸಿಗಳಲ್ಲಿ ನಡೆಯುತ್ತೆ. ಉದಾಹರಣೆಗೆ ನೀವು ವರ್ಷಕ್ಕೆ 50,000 ರೂಪಾಯಿ ಕಟ್ಟೋ ಪಾಲಿಸಿ ತಗೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. ಅವ್ರು ಹೇಳೋದೇನು, 20 ವರ್ಷ ಆದ್ಮೇಲೆ ನಿಮಗೆ 20 ಲಕ್ಷ ರೂಪಾಯಿ ಸಿಕ್ಬಿಡುತ್ತೆ. ಇದನ್ನು ಕೇಳಿದ ಕೂಡಲೇ ನಿಮಗೆ 20 ಲಕ್ಷ ಹಾ ಅಂತ ಅನಿಸ್ಬೋದು. ಆದ್ರೆ 20 ವರ್ಷ ಆದ್ಮೇಲೆ ಹಣದುಬ್ಬರ ಎಷ್ಟಾಗಿರುತ್ತೆ ಅಂದ್ರೆ ಆ 20 ಲಕ್ಷ ಇವತ್ತಿನ 5-6 ಲಕ್ಷಕ್ಕೂ ಸಮ ಇರೋದಿಲ್ಲ. ಈಗ 20 ಲಕ್ಷಕ್ಕೆ ಒಂದು ಗುಡ್ SUV ತಗೋಬಹುದು, ಒಳ್ಳೆ ಸೈಟ್ ಕೂಡ ಸಿಗ್ಬೋದು, ಕೆಲವು ಕಡೆ ಚಿಕ್ಕದಾಗೋದು ಮನೆನೂ ಕಟ್ಕೋಬಹುದು. ಆದ್ರೆ 2040ನೇ ಇಸವಿಗೆ 20 ಲಕ್ಷಕ್ಕೆ ಏನ್ ಬರುತ್ತೆ ಯೋಚನೆ ಮಾಡಿ. ನೀವು ಮಕ್ಕಳ ಮದುವೆ ಮಾಡೋ ಕನಸನ್ನ ಮರ್ತು ಬಿಡ್ಬೇಕಷ್ಟೇ. ಸೊ ಈ ಸೇವಿಂಗ್ಸ್ ಪಾಲಿಸಿಗಳಲ್ಲಿ ನೀವು ಹಣವನ್ನ ಬೆಳೆಸೋಕ್ಕಾಗಲ್ಲ. ನೀವು ಹಣವನ್ನ ಒಂದು ಲಾಕರ್ನಲ್ಲಿಟ್ಟು ಕೊಳೆಯೋಕೆ ಬಿಟ್ಟಿದ್ದೀರಿ ಅಂತ ಅರ್ಥ. ಇನ್ಶೂರೆನ್ಸ್ ಇನ್ವೆಸ್ಟ್ಮೆಂಟ್ ಅಲ್ಲ, ಇದನ್ನ ಸ್ಪಷ್ಟವಾಗಿ ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು ಸ್ನೇಹಿತರೆ. ಇನ್ಶೂರೆನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಇವೆರಡನ್ನ ಯಾವತ್ತೂ ಮಿಕ್ಸ್ ಮಾಡಬಾರ್ದು. ಇನ್ವೆಸ್ಟ್ಮೆಂಟ್ ಬೇರೆ, ಇನ್ಶೂರೆನ್ಸ್ ಬೇರೆ. ಉದಾಹರಣೆಗೆ ನೀವು ನಿಮ್ಮ ಬೈಕ್ಗೋ ಕಾರ್ಗೋ ಇನ್ಶೂರೆನ್ಸ್ ಮಾಡಿರ್ತೀರಲ್ಲ, ನೀವು ಅದನ್ನ ರಿಟರ್ನ್ ಸಿಗುತ್ತೆ ಅಂತ ಮಾಡಿಸಿರೋದಿಲ್ವಲ್ಲ, ಎಷ್ಟು ವಾಪಸ್ ಬರುತ್ತೆ ಅಂತ ಹೇಳಿ. ಪ್ರತಿ ವರ್ಷ ಪ್ರೀಮಿಯಂ ಕಟ್ಟಿರ್ತೀರಲ್ಲ, ವರ್ಷ ಪೂರ್ತಿ ಆಕ್ಸಿಡೆಂಟ್ ಆಗ್ಲಿಲ್ಲ ಅಂದ್ರೆ ನೀವು ಆ ಹಣ ಹೋಯ್ತಲ್ಲ ಅಂತ ಅಳ್ತಾ ಕೂರ್ತೀರಾ. ಬದಲಾಗಿ ಒಳ್ಳೇದಾಯ್ತು, ಈ ವರ್ಷ ಆ ಗಾಡಿಗೆ ಏನಾಗ್ಲಿಲ್ಲ, ನಮಗೂ ಏನಾಗ್ಲಿಲ್ಲ, ಆಕ್ಸಿಡೆಂಟ್ ಆಗ್ಲಿಲ್ಲ ಅನ್ನೋ ಖುಷಿ ಪಡ್ತೀರಾ ಹೇಳಿ. ಜೊತೆಗೆ ಒಂದು ವೇಳೆ ಗಾಡಿಗೆ ಏನಾದ್ರೂ ಆದ್ರೆ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೋಬಹುದು ಅಲ್ವಾ. ಒಟ್ಟಾರೆಯಾಗಿ ಲೈಫ್ ಈಸಿ ಆಗಿರುತ್ತೆ, ವರ್ಷವಿಡೀ ಟೆನ್ಷನ್ ಫ್ರೀ ಆಗಿರ್ತೀರಿ. ಸೊ ನಿಮ್ಮ ವಾಹನಕ್ಕೆ ಕೊಡೋ ಪ್ರಾಮುಖ್ಯತೆಯನ್ನ ಜೀವಕ್ಕೂ ಕೊಡ್ಬೇಕಲ್ವಾ. ಅದಕ್ಕೆ ಸರಿಯಾದ ದಾರಿ ಅಂದ್ರೆ ಲೈಫ್ ಅಲ್ಲಿ 2 ಇನ್ಶೂರೆನ್ಸ್ ಗಳನ್ನ ಮಾಡಿಸೋದು, ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟರ್ಮ್ ಇನ್ಶೂರೆನ್ಸ್. ಮೊದಲನೇದಾಗಿ ಹೆಲ್ತ್ ಇನ್ಶೂರೆನ್ಸ್ ಅಥವಾ ಹೆಲ್ತ್ ಮೆಡಿಕ್ಲೇಮ್. ಪ್ರತಿ ತಿಂಗಳು ಸಣ್ಣ ಪ್ರೀಮಿಯಂ ಕಟ್ಟಿದ್ರೆ ಲಕ್ಷಾಂತರ ರೂಪಾಯಿಗಳ ಕವರೇಜ್ ಸಿಗುತ್ತೆ. ಇದು ನಿಮ್ಮ ಸಂಪತ್ತಿನ ಬಾಡಿ ಗಾರ್ಡ್ ಇದ್ದ ಹಾಗೆ. ಪಾಲಿಸಿ ತಗೊಂಡ್ರೆ ಸಾಲಲ್ಲ, ಲೋ ಕಾಸ್ಟ್ ಪಾಲಿಸಿ ತಗೊಂಡ್ರೆ ಆಮೇಲೆ ಕ್ಲೇಮ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳುವಾಗ 3 ಕಳ್ಳರಿಂದ ಸೇಫ್ ಆಗಿರ್ಬೇಕು. ಯಾರಿವರು? ಒಂದು ರೂಮ್ ರೆಂಟ್ ಲಿಮಿಟ್. ಕೆಲ ಪಾಲಿಸಿಗಳಲ್ಲಿ ರೂಮ್ ರೆಂಟ್ ಕ್ಯಾಪ್ ಇರುತ್ತೆ. ಅಂದ್ರೆ ಆಸ್ಪತ್ರೆ ಸೇರಿದಾಗ ನೀವು ಆಯ್ಕೆ ಮಾಡಿಕೊಳ್ಳೋ ವಾರ್ಡ್ನ ಬಾಡಿಗೆಯನ್ನ ಕೇವಲ 1% ಕೊಡ್ತೀವಿ ಅಂತ ಬರೆದಿರ್ತಾರೆ. ಅಂದ್ರೆ ಇಡೀ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ನಲ್ಲಿ 1%. ಒಂದು ವೇಳೆ ನಿಮ್ಮ ಕವರ್ 3 ಲಕ್ಷ ಆಗಿದ್ರೆ ಅವರು ದಿನಕ್ಕೆ 3,000 ರೂಪಾಯಿ ಮಾತ್ರ ಕೊಡ್ತಾರೆ. ಆದ್ರೆ ನೀವು ಒಳ್ಳೆ ಆಸ್ಪತ್ರೆ ಸೇರಿದ್ರೆ ರೂಮ್ ರೆಂಟ್ 10,000 ರೂಪಾಯಿ ಇರುತ್ತೆ. ಆಗ ನೀವೇನ್ ಹೇಳ್ತೀರಾ? ಉಳಿದ 7,500 ರೂಪಾಯಿನ ನಾವು ಕಟ್ಕೋತೀವಿ ಅಂತ ಅನ್ಕೋಬಹುದು. ಅದು ಶುದ್ಧ ತಪ್ಪು. ಯಾಕಂದ್ರೆ ನೀವು ಆಯ್ಕೆ ಮಾಡಿಕೊಂಡ ರೂಮ್ನ ಚಾರ್ಜಸ್ ನಿಮ್ಮ ಪಾಲಿಸಿಯ ರೂಮ್ ರೆಂಟ್ ಲಿಮಿಟ್ಗಿಂತ ಜಾಸ್ತಿ ಇದ್ರೆ ಡಾಕ್ಟರ್ ಫೀಸ್, ಔಷಧಿ ಎಲ್ಲವನ್ನು ಅದೇ ರೇಷಿಯೋದಲ್ಲಿ ಕಟ್ ಮಾಡ್ತಾರೆ. ಅಂದ್ರೆ 5 ಲಕ್ಷದ ಬಿಲ್ ಬಂದ್ರೆ 2-3 ಲಕ್ಷ ನಿಮ್ಮ ಜೇಬಿಂದ ಹೋಗ್ಬೋದು. ಹಾಗಾಗಿ ರೂಮ್ ರೆಂಟ್ ಕ್ಯಾಪಿಂಗ್ ಇರೋ ಪಾಲಿಸಿಯನ್ನ ತಗೋಬೇಡಿ. ರೂಮ್ ರೆಂಟ್ ಕ್ಯಾಪಿಂಗ್ ಇರಬಾರ್ದು. ಇದ್ರೂ ಕೂಡ ಸಿಕ್ಕಾಪಟ್ಟೆ ಹೈ ಇರಬೇಕು, 15-20 ಸಾವಿರದ ಮೇಲೆ ಇರಬೇಕು. ನೆಕ್ಸ್ಟ್ ಕೋಪೆ, ಯಾವ ಕಾರಣಕ್ಕೂ ತಗೋಬೇಡಿ. ಇದರ ಅರ್ಥ ಬಿಲ್ನ ಒಂದು ಭಾಗವನ್ನ ನೀವು ಪೇ ಮಾಡಬೇಕು ಅಂತ. 20% ಕೋಪೆ ತಗೊಂಡ್ರೆ ಪ್ರೀಮಿಯಂ ಚೂರು ಕಮ್ಮಿ ಆಗುತ್ತೆ ನಿಮಗೆ ಕಟ್ಟಕ್ಕೆ ಇನ್ಶೂರೆನ್ಸ್ದು. ಆದ್ರೆ ಹಾಸ್ಪಿಟಲ್ ಬಿಲ್ ಕಟ್ಟೋ ಸಂದರ್ಭ ಬಂದಾಗ 10 ಲಕ್ಷ ಬಿಲ್ ಆಗಿದೆ ಅಂದ್ರೆ 20% ನೀವು ಕಟ್ಟಬೇಕಾಗತ್ತೆ. 80% ಅಷ್ಟೇ ಇನ್ಶೂರೆನ್ಸ್ ಕಂಪ್ನಿ ಕೊಡುತ್ತೆ, 2 ಲಕ್ಷ ನೀವು ಕೊಡಬೇಕಾಗತ್ತೆ. ಹಾಗಾಗಿ ಪ್ರೀಮಿಯಂ ಅಲ್ಲಿ ದುಡ್ಡು ಉಳಿಸೋಕೋಸ್ಕರ, ಸಣ್ಣ ಪುಟ್ಟ ಚಿಲ್ಲರೆ ಕಾಸು ಉಳಿಸೋಕೋಸ್ಕರ ಕೋಪೆ ತಗೊಳಕ್ ಹೋಗ್ಬೇಡಿ. ನೆಕ್ಸ್ಟ್ ವೇಟಿಂಗ್ ಪೀರಿಯಡ್. ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಅಂದ್ರೆ ಶುಗರ್, BP ಅಂತಹ ಕಾಯಿಲೆಗಳಿದ್ರೆ 2-4 ವರ್ಷ ವೇಟಿಂಗ್ ಪೀರಿಯಡ್ ಆದ್ಮೇಲೆ ಕವರೇಜ್ ಕೊಡ್ತೀವಿ ಅಂತ ಹೇಳ್ತಾರೆ. ಡೇ 1 ಕವರೇಜ್ ಕೊಡೋ ಪ್ಲಾನ್ಸು ಇವೆ, ಆದರೆ ಕಾಸ್ಟ್ ಜಾಸ್ತಿ. ಸೊ ಆದಷ್ಟು ಕಡಿಮೆ ವೇಟಿಂಗ್ ಪೀರಿಯಡ್ ಇರೋ ಪ್ಲಾನ್ಸ್ನ ಆಯ್ಕೆ ಮಾಡಿ. ಜೊತೆಗೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ನೀವು ಕೆಲಸ ಮಾಡೋ ಕಂಪನಿ ಕೊಡೋ ಗ್ರೂಪ್ ಇನ್ಶೂರೆನ್ಸ್ ನಿಮಗೆ ಸಾಕಾಗಲ್ಲ. ಕೆಲಸ ಹೋದ ದಿನದಿಂದಲೇ ಅಥವಾ ಕೆಲಸ ಚೇಂಜ್ ಮಾಡುವಾಗ ಆ ಕವರೇಜ್ ಸ್ಟಾಪ್ ಆಗುತ್ತೆ. 2 ಲಕ್ಷ 2.5 ಲಕ್ಷ ಎಲ್ಲ ಕೊಟ್ಟಿರ್ತಾರೆ. ಕ್ಯಾನ್ಸರ್ನಂತ ಮಾರಕ ಕಾಯಿಲೆ ಬಂತು ಅಂತ ಹೇಳಿದ್ರೆ 20-25 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗಿರುತ್ತೆ ಈ ತರದೆಲ್ಲ. ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೂ ಆಗಿದೆ. 2.5 ಲಕ್ಷ ಆಫೀಸಿಂದ ಕವರೇಜ್ ಇದೆ. ಎಲ್ಲಿಗೂ ಸಾಕಾಗಲ್ಲ, 2 ದಿನಕ್ಕೆ ಸಾಕಾಗಲ್ಲ ಮೇಜರ್ ಸಮಸ್ಯೆ ಬಂತು ಅಂತ ಹೇಳಿದ್ರೆ. ಸೊ ಸ್ನೇಹಿತರೆ, ಇವತ್ತಿನ ಕಾಲದಲ್ಲಿ ಪರ್ಸನಲ್ ಪಾಲಿಸಿ ಹೆಲ್ತ್ ಇನ್ಶೂರೆನ್ಸ್ ಅನಿವಾರ್ಯ. 2ನೇದು ಟರ್ಮ್ ಇನ್ಶೂರೆನ್ಸ್. ನಿಜವಾಗ್ಲೂ ಕುಟುಂಬದ ಸಂಪತ್ತಿನ ರಕ್ಷಕ ಇದು. ಫ್ಯಾಮಿಲಿಯ ವೆಲ್ತ್ ನ ಪ್ರೊಟೆಕ್ಟರ್ ಇದು. ಕೆಲವರು ನಮಗೆ ಸಾವೇ ಬರಲ್ಲ, ದೇವತೆಗಳ ತರ ನಾವು ಶಾಶ್ವತರು ಅಂತ ಅನ್ಕೊಂಡಿರ್ತೀವಿ. ಆದರೆ ಟರ್ಮ್ ಇನ್ಶೂರೆನ್ಸ್ ನಿಮ್ಮ ಉಸಿರು ನಿಂತ ದಿನ ಕೆಲ್ಸಕ್ಕೆ ಬರುತ್ತೆ ಫ್ಯಾಮಿಲಿಗೆ. 25-30 ವಯಸ್ಸಲ್ಲಿ ತಿಂಗಳಿಗೆ 500-600 ರೂಪಾಯಿ ಕಟ್ಟಿ ಕುಟುಂಬಕ್ಕೆ ಕೋಟ್ಯಂತರ ರೂಪಾಯಿಗಳ ರಕ್ಷಣೆಯನ್ನ ಪಡ್ಕೋಬಹುದು. ದುರದೃಷ್ಟವಶಾತ್ ಯಾರಿಗೇನಾಗಬಾರ್ದು, ದುರದೃಷ್ಟವಶಾತ್ ಏನೋ ಆಯ್ತು, ಏನೋ ಹೆಲ್ತ್ ಇಶ್ಯೂ ಬಂತು, ಅಪಘಾತ ಆಯಿತು, ಅಥವಾ ಏನೋ ಇದ್ದಕ್ಕಿದ್ದ ಹಾಗೆ ಹಾರ್ಟ್ ಕೈ ಕೊಡ್ತು, ಏನೋ ಆಯಿತು ಅಂತ ಅನ್ಕೊಂಡ್ರು ಕೂಡ ಆಗಬಾರ್ದು. ಬಟ್ ಆಯಿತು ಅಂತ ಅನ್ಕೊಂಡ್ರೆ ಅವಾಗೇನು ಫ್ಯಾಮಿಲಿಗೆ? ಅವರು ಇವಾಗಿನ ಲೈಫ್ ಸ್ಟೈಲ್ ಅನ್ನ ನಿಮ್ಮ ದುಡಿಮೆ ಮೇಲೆ ಡಿಪೆಂಡ್ ಆಗಿರ್ತಾರೆ. ನೆಕ್ಸ್ಟ್ ಅದೇ ಲೈಫ್ ಸ್ಟೈಲ್ ನ ಕಂಟಿನ್ಯೂ ಮಾಡೋದು ಹೇಗೆ? ಟರ್ಮ್ ಇನ್ಶೂರೆನ್ಸ್ ಇದ್ರೆ ಲಂಸಮ್ ಆಗಿ ಆ ಕೋಟ್ಯಂತರ ರೂಪಾಯಿ ಅವರಿಗೆ ಟ್ಯಾಕ್ಸ್ ಫ್ರೀ ಆಗಿ ಒಂದು ಶಾರ್ಟ್ ನಲ್ಲಿ ಸಿಗುತ್ತೆ.
ಆ ಹಣವನ್ನು ಬ್ಯಾಂಕ್ನಲ್ಲಿಟ್ಟು ಬಡ್ಡಿ ಬರುತ್ತಲ್ಲ ಅದರಿಂದನೇ ಜೀವನ ನಡೆಸ್ಬೋದು. ಮನೆಯ ಖರ್ಚು, ಮಕ್ಕಳ ಎಜುಕೇಶನ್ ಎಲ್ಲ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. ಅಲ್ಲದೆ ಟರ್ಮ್ ಇನ್ಶೂರೆನ್ಸ್ ಈಗ ರಿಟರ್ನ್ ಆಫ್ ಪ್ರೀಮಿಯಂ ಆಯ್ಕೆ ಕೂಡ ಬಂದಿದೆ. ಅಂದ್ರೆ ಒಂದು ನಿರ್ದಿಷ್ಟ ವಯಸ್ಸಿನ ನಂತರ ನೀವು ಕಟ್ಟಿದ ಎಲ್ಲಾ ಹಣ ವಾಪಸ್ ಸಿಗೋ ಸೌಲಭ್ಯ ಕೂಡ ಇದೆ. ಯಾವಾಗ ತಗೋಬೇಕು? ಈಗಲೇ ಯಾಕೆ ತಗೋಬೇಕು? 1-2 ವರ್ಷ ಬಿಟ್ಟು ತಗೋಬೋದಲ್ವಾ? ಲೇಟ್ ಆದ್ರೆ ಏನಾಗುತ್ತೆ? ಸಿಂಪಲ್. 25ನೇ ವಯಸ್ಸಲ್ಲಿ ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಂ 800 ರೂಪಾಯಿ ಇದ್ರೆ 35ಕ್ಕೆ 1,500 ರೂಪಾಯಿ ದಾಟಿರುತ್ತೆ. ಜೊತೆಗೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ನ ಹೇಳ್ಕೊಳ್ಳೇಬೇಕು. ಸುಳ್ಳು ಹೇಳಿದ್ರೆ ವೇಸ್ಟ್, ಅದು ಪಾಲಿಸಿನೇ ವೇಸ್ಟು. ನಿಧಾನಕ್ಕೆ ಹೇಳೋಕೆ ಶುರು ಮಾಡ್ತೀರಿ. ನನಗೆ ಒಂದು 25ಕ್ಕೆ ಮಾಡಿರಲ್ಲ, 26-27 ಗಟ್ಟಿಮುಟ್ಟಾಗಿದ್ದಾಗ ಮಾಡಿಸಿರಲ್ಲ, 30-35ಕ್ಕೆ ಮಾಡ್ಸೋಕ್ಕೆ ಹೋಗಿರ್ತಾರೆ. ನನಗೆ ಸ್ವಲ್ಪ ಫ್ಯಾಟಿ ಲಿವರ್ ಇದೆ, ನನಗೆ ಸ್ವಲ್ಪ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದೆ, ನನಗೆ ಇವಾಗ ಸ್ವಲ್ಪ ಈಗ ಧೂಮಪಾನದ ಅಭ್ಯಾಸ ಬಂದಿದೆ, ಮದ್ಯಪಾನದ ಅಭ್ಯಾಸ ಬಂದಿದೆ, ನನಗೆ ಸ್ವಲ್ಪ ಇದೊಂದು ಹೆಲ್ತ್ ಇಶ್ಯೂ ಇದೆ, ಲಾಸ್ಟ್ ಇಯರ್ ಒಂದು ಸಣ್ಣ ಸರ್ಜರಿ ಆಯಿತು ಅಂತ ಹೇಳೋಕೆ ಹೋಗ್ತಾರೆ. ಆವಾಗ ಪ್ರೀಮಿಯಂ ಜಾಸ್ತಿ ಮಾಡ್ತಾರೆ ಅವರು. ಜೊತೆಗೆ ಲೇಟೆಸ್ಟ್ ರಿಪೋರ್ಟ್ ಕೇಳ್ತಾರೆ. ಹೌದಾ, ಸಮಸ್ಯೆ ಇದೆಯಾ? ಅದು ಇವಾಗಿನ ಲೇಟೆಸ್ಟ್ ರಿಪೋರ್ಟ್ ಮಾಡಿ ಕೊಡಿ, ಅದನ್ನು ನೋಡ್ಕೊಂಡು ಆಮೇಲೆ ಹೇಳ್ತೀನಿ ನಿಮಗೆ ಇನ್ಶೂರೆನ್ಸ್ ಕೊಡಬೇಕಾ ಬೇಡವಾ ಅಂತ ಹೇಳಿ ಅರ್ಜಿ ರಿಜೆಕ್ಟ್ ಮಾಡಿಬಿಡ್ತಾರೆ. ಹೆಲ್ದಿ ಆಗಿದ್ದಾಗ, ಗಟ್ಟಿಮುಟ್ಟಾಗಿದ್ದಾಗಲೇ ಮಾಡಿಕೊಂಡು ಒಳಗೆ ಹೋಗಿಬಿಡೋದು ತುಂಬ ಇಂಪಾರ್ಟೆಂಟ್ ಇನ್ಶೂರೆನ್ಸ್ ಒಳಗಡೆ. ಹೆಲ್ತ್, ಟರ್ಮ್ ಬೋತ್ ಹೇಳ್ತಿರೋದು. 3 ವರ್ಷದ ನಂತರ ರಿಜೆಕ್ಟ್ ಮಾಡಂಗಿಲ್ಲ. ಇನ್ಶೂರೆನ್ಸ್ ಆಕ್ಟ್ ನ ಸೆಕ್ಷನ್ 45 ಪ್ರಕಾರ ನೀವು 3 ವರ್ಷ ಪಾಲಿಸಿ ನಡೆಸಿ ಯಾವುದೇ ಸುಳ್ಳು ಹೇಳದೆ ಪ್ರೊಫೈಲ್ ಕ್ಲಿಯರ್ ಇಟ್ಕೊಂಡಿದ್ರೆ ಕಂಪ್ನಿ ನಿಮ್ಮ ಕ್ಲೇಮ್ ಅನ್ನ ರಿಜೆಕ್ಟ್ ಮಾಡಕ್ಕೆ ಬರಲ್ಲ. ಟರ್ಮ್ ಪ್ಲಾನ್ ಜೊತೆಗೆ ಆಕ್ಸಿಡೆಂಟಲ್ ಡಿಸಬಿಲಿಟಿ ರೈಡರ್ ಅದ್ರ ಬಗ್ಗೆ ತಪ್ಪದೆ ತಿಳ್ಕೊಳ್ಳಿ. ಯಾಕಂದ್ರೆ ಸಾವಿಗಿಂತ ಹಾಸಿಗೆ ಹಿಡಿಯೋದು ಭೀಕರ ಆಗಿರುತ್ತೆ. ಅಂತ ಸಿಚುವೇಶನ್ ಬಂದ್ರೆ ಸಂಪಾದನೆ ಇರಲ್ಲ, ಆದರೆ ಖರ್ಚು ಜಾಸ್ತಿ ಆಗುತ್ತೆ. ಸೊ ಈ ಎಕ್ಸ್ಟ್ರಾ ಆ್ಯಡ್ ಆನ್ ರೈಡರ್ ಹಾಕೊಂಡಾಗ ಅದು ನಿಮಗೆ ದುಡ್ಡು ಕೊಡಿಸುತ್ತೆ. ಆರ್ಥಿಕವಾಗಿ ಗೌರವದಿಂದ ಇರ್ಬೋದು ನೀವು ಅಂತ ಸನ್ನಿವೇಶದಲ್ಲೂ ಕೂಡ. ಬೈ ಟರ್ಮ್, ಇನ್ವೆಸ್ಟ್ ದಿ ರೆಸ್ಟ್. ಅಂದ್ರೆ ಏನು? ಮೊದಲು ಲೈಫ್ ಸೆಕ್ಯೂರ್ ಮಾಡ್ಕೊಳ್ಳಿ, ಆಮೇಲೆ ಇನ್ವೆಸ್ಟ್ ಮಾಡಿ ಅಂತ. ಯಾಕಂದ್ರೆ ನಿಮ್ಮ ಹಣಕ್ಕೆ ಪ್ರೊಟೆಕ್ಷನ್ನೇ ಇಲ್ಲ ಅಂದ್ರೆ ಅದು ಬೆಳೆಯೋಕೆ ಸಾಧ್ಯನೂ ಇಲ್ಲ. ಕಡೆಯದಾಗಿ ಒಂದು ಸಣ್ಣ ಸ್ಟೋರಿಯೊಂದಿಗೆ ವಿಡಿಯೋನ ಮುಗಿಸೋಣ ಸ್ನೇಹಿತರೆ. ಎ ಮತ್ತು ಬಿ ಅನ್ನೋ ಇಬ್ಬರು ಸ್ನೇಹಿತರಿದ್ರು. ಇಬ್ಬರಿಗೂ ವರ್ಷಕ್ಕೆ 1 ಲಕ್ಷ ರೂಪಾಯಿ ಹಣ ಸೇವ್ ಆಗ್ತಾ ಇತ್ತು. ಎ ಅನ್ನೋರು ಮನಿ ಬ್ಯಾಕ್ ಪಾಲಿಸಿ ತಗೊಂಡ್ರು. ಅದಕ್ಕೆ ಕೇವಲ 10 ಲಕ್ಷ ರೂಪಾಯಿ ಕವರ್ ಸಿಕ್ತು. 20 ವರ್ಷದ ನಂತರ ಅವರಿಗೆ 40 ಲಕ್ಷ ರೂಪಾಯಿ ಸಿಕ್ತು. ಇನ್ಫ್ಲೇಷನ್ನಿಂದಾಗಿ ಆ 40 ಲಕ್ಷದಲ್ಲಿ ಎಗೆ ಸಿಕ್ಕಿದ್ದು ಒಂದು ಸಣ್ಣ ಕಾರ್, ಜೊತೆಗೆ ಇರೋ ಮನೆಯ ರಿಪೇರಿ ಕೆಲಸ ಮಾತ್ರ ಸಾಧ್ಯ ಆಯಿತು. ಬಡವರಾಗಿ ಉಳಿದ್ರು ಅವರು. ಬಿ ಅನ್ನೋ ವ್ಯಕ್ತಿ ವರ್ಷಕ್ಕೆ 15,000 ರೂಪಾಯಿನ ಪ್ರೀಮಿಯಂ ಕಟ್ಟಿ ಟರ್ಮ್ ಪ್ಲಾನ್ ತಗೊಂಡ್ರು. 1 ಕೋಟಿ ರೂಪಾಯಿನ ಕವರೇಜ್. ಉಳಿದ 85,000 ರೂಪಾಯಿನ ಮ್ಯೂಚುವಲ್ ಫಂಡು, SIPನೋ ಏನೋ ಮಾಡ್ತಾ ಹೋದರು. ಈಕ್ವಿಟಿಲಿ ಇನ್ವೆಸ್ಟ್ ಮಾಡಿದರು. 20 ವರ್ಷಗಳ ನಂತರ 12-15% ಭಾರತದ ಪಾಸ್ಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಮಾರ್ಕೆಟದು, ಆ ರಿಟರ್ನ್ಸ್ ಮತ್ತು ಕಾಂಪೌಂಡಿಂಗ್ ಬೆನಿಫಿಟ್ಸ್ ಜೊತೆ ಅವರ ಹಣ ಎಷ್ಟಾಗಿರುತ್ತೆ ಗೊತ್ತಾ? ಹತ್ತತ್ರ 1 ಕೋಟಿ ರೂಪಾಯಿ ರೆಡಿ ಕ್ಯಾಶ್. ಜೊತೆಗೆ 20 ವರ್ಷಗಳ ಕಾಲ 1 ಕೋಟಿ ರೂಪಾಯಿನ ರಿಸ್ಕ್ ಕವರ್ ಕೂಡ ಇತ್ತು. ಕೊನೆಗೆ ಎ ಕೈಗೆ ಸಿಕ್ಕಿದ್ದು ಚಿಲ್ಲರೆ ಕಾಸು, ಬಿಗೆ ಕೋಟ್ಯಾಧಿಪತಿಯಾಗೋ ಅವಕಾಶ ವಿತ್ ಇನ್ಶೂರೆನ್ಸ್ ನ ಕವರೇಜ್ ಜೊತೆಗೆ ಸಪರೇಟ್. ಸೊ ಪ್ಯೂರ್ ಟರ್ಮ್ ಪ್ಲಾನ್ ತಗೊಂಡು ಉಳಿದಿರೋ ದುಡ್ಡನ್ನ ಇನ್ವೆಸ್ಟ್ ಮಾಡಿದಾಗ ಏನ್ ಮ್ಯಾಜಿಕ್ ಆಗುತ್ತೆ ಅಂತ ನಿಮಗೀಗ ಅರ್ಥ ಆಗಿರ್ಬೋದು. ಈಗ ಹೆಲ್ತ್ ಇನ್ಶೂರೆನ್ಸ್ ಹಾಗೂ ಟರ್ಮ್ ಇನ್ಶೂರೆನ್ಸ್ ಖರೀದಿ ಮಾಡೋದು ಹೇಗೆ? ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಕಮಿಷನ್ ಇಲ್ಲದೆ ನೀವು ಪರ್ಚೇಸ್ ಮಾಡಬಹುದು. ಜೊತೆಗೆ ನಮ್ಮ ಲಿಂಕ್ ಥ್ರೂ ಹೋದ್ರೆ ನಿಮಗೆ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ ಕೂಡ ಇದೆ. ಆ ಡಿಸ್ಕೌಂಟ್ ಎಷ್ಟು ಅಂತ ಅಲ್ಲೇ ನೀವು ಲಿಂಕ್ ಮೇಲೆ ಮೆನ್ಷನ್ ಆಗಿರುತ್ತೆ, ಅಲ್ಲೇ ನೀವು ಅದನ್ನು ಚೆಕ್ ಮಾಡ್ಕೋಬಹುದು. ಕೆಲವೇ ಕ್ಲಿಕ್ಸ್ ಅಲ್ಲಿ ನೀವು ಇದನ್ನು ಬೈ ಮಾಡಬಹುದು. ಭಾರತದ ಎಲ್ಲ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ CSR 98%ಗಿಂತ ಹೆಚ್ಚಿರೋ ಕಂಪನಿಗಳನ್ನು ನೋಡಿ ಆಯ್ಕೆ ಮಾಡ್ಕೊಳ್ಳಿ. ಪಾಲಿಸಿ ತಗೊಂಡ್ಮೇಲೆ ಅದರ ಪೇಪರ್ಗಳನ್ನು ವಾರ್ಡ್ರೋಬ್ನಲ್ಲಿ ಕೊಳೆಯೋಕೆ ಬಿಡಬೇಡಿ. ಒಂದು ರೆಡ್ ಡೈರಿ ಮಾಡಿ ಅದರಲ್ಲಿ ಪಾಲಿಸಿ ನಂಬರ್, ಲಾಗಿನ್ ಐಡಿ, ಪಾಸ್ವರ್ಡ್, ಏಜೆಂಟ್ ನಂಬರ್, ನಾಮಿನಿ ಹೆಸರು ಎಲ್ಲವನ್ನ ಬರೆದಿಡಿ. ಅದನ್ನು ನಿಮ್ಮ ಮನೆಯವ್ರಿಗೂ ಕೂಡ ತೋರಿಸಿ. ನೀವು 1 ಕೋಟಿ ಇನ್ಶೂರೆನ್ಸ್ ಮಾಡಿಸೋದು ಫ್ಯಾಮಿಲಿಯವರಿಗೆ ಗೊತ್ತಿಲ್ಲ ಅಂದರೆ ಅದು ಯೂಸೇ ಇಲ್ಲ ಅಂತ ಅರ್ಥ. ಎಲ್ಲೋ ಕಸಕ್ಕೆ ಹೋಗುತ್ತೆ ಅಷ್ಟೇ, ಒಂದಲ್ಲ ಒಂದಿನ ಅದು ಪೇಪರ್ ಗೊತ್ತೇ ಇಲ್ಲ ಅವರಿಗೆ ಅಂತ ಹೇಳಿದ್ರೆ. ಇನ್ಶೂರೆನ್ಸ್ ಮೇಲೆ ಸರ್ಕಾರ GST ಕೂಡ ರಿಮೂವ್ ಮಾಡಿದೆ. ಜೊತೆಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಮೂಲಕ ಹೋದ್ರೆ 15-25% ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಇದೆ. ಯಾರೆಲ್ಲ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಬೇಕು, ಟರ್ಮ್ ಇನ್ಶೂರೆನ್ಸ್ ಮಾಡಿಸಬೇಕು ಅನ್ನೋ ಡಿಸಿಷನ್ ಮಾಡ್ತಾ ಇದ್ದೀರಾ, ಅವರು ಮಿಸ್ ಇಲ್ಲದೆ ಲಿಂಕ್ಸ್ ಅನ್ನ ಚೆಕ್ ಮಾಡಿ ಸ್ನೇಹಿತರೆ. ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.